ಬಯಲುದಾರಿ ಸಿನಿಮಾ, ಆ ಸಿನಿಮಾದ ಹಾಡು ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ. ಈ ಹಾಡನ್ನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾನು ಹಾಡಿದ್ದೆ ಒಂದ್ಸತಿ. ತುಂಬ ಚೆನ್ನಾಗಿ ಹಾಡಿದ್ದೀರಿ ಅಂತ ಹೇಳಿ ಒಬ್ಬ ಹೆಣ್ಮಗಳು ಬಂದು ನನಗೆ ವಿಶ್ ಮಾಡಿದ್ಲು. ಅದು ಯಾರು ಅಂತಂದರೆ ನನ್ನ ಹೆಂಡತಿ ವಿಜಯ ಮಹೇಶ್. ಗಾನ ಕೋಗಿಲೆ ಜಾನಕಮ್ಮ ಅವರು ತಮ್ಮ ಕಂಠವನ್ನು ನಿಲ್ಲಿಸಿದ್ದಾರೆ. ಇವಾಗ ಮಾತಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂತಹ ಎನ್ ಮಹೇಶ್ವರ್ ಅವ್ರನ್ನ ಮಾತಾಡಿಸ್ತೀನಿ. ಎಸ್ ಜಾನಕಮ್ಮ ಅಂತ ಹೇಳಿದ್ರೇ 4 ತಲೆಮಾರಿನ 4 ಜನ್ರೇಷನ್ ಅವರು ಮಾತನಾಡುವಂಥದ್ದು. ತಾವು ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಅವ್ರನ್ನ? ನಾನು ಎಸ್ ಜಾನಕಿಯವರ ಫ್ಯಾನ್. ವಿಶೇಷ ಅಂತಂದರೆ ನಾನೊಬ್ಬ ಗಂಡಸಾಗಿ ಅವ್ರ ಹಾಡುಗಳನ್ನ ಹಾಡ್ತಿದ್ದೆ. ಕಾಲೇಜ್ ಡೇಸಲ್ಲಿ ಆ ಹಾಡುಗಳಿಗೆ ನನಗೆ ಪ್ರಶಸ್ತಿ ಬಂದಿದೆ. ಎಲ್ಲರೂ ಹೇಳೋರು, ನೀನು ಹೆಣ್ಮಕ್ಳ ಧ್ವನಿನ ಗಂಡಸ ರೂಪದಲ್ಲಿ ಹಾಡ್ತೀಯಲ್ಲಪ್ಪ ಅಂತ. ಯಾಕೆಂದರೆ ನನಗೆ ಅವ್ರ ಹಾಡು ತುಂಬ ಇಷ್ಟ. ಯಾಕೆಂದ್ರೆ ತುಂಬ ಮೆಲೋಡಿಯಸ್ ಟ್ಯೂನ್ ಅವ್ರದ್ದು. 1970ರ ದಶಕದಿಂದ ಅವ್ರ ಹಾಡು ಹಾಡ್ತಾ ಇದ್ದೀನಿ. ಸೊ ಈ ಕ್ಷಣದಲ್ಲಿ ನನಗೆ ಜ್ಞಾಪಕ ಆಗೋದೇನು ಅಂತಂದರೆ, ಬಯಲುದಾರಿ ಸಿನಿಮಾ ಬಂತಲ್ಲ, ಆ ಸಿನಿಮಾದ ಹಾಡು ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ. ಈ ಹಾಡನ್ನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾನು ಹಾಡಿದ್ದೆ ಒಂದ್ಸತಿ. ವೆಲ್ಕಮ್ ಪಾರ್ಟಿ ಇದೆಯಲ್ಲ, ಆ ಸಂದರ್ಭದಲ್ಲಿ ಜ್ಞಾನ ಭಾರತಿನಲ್ಲಿ ನಾನು ಈ ಹಾಡು ಹಾಡಿದ್ದೆ. ತುಂಬ ಚೆನ್ನಾಗಿ ಹಾಡಿದ್ದೀರಿ ಅಂತ ಹೇಳಿ ಒಬ್ಬ ಹೆಣ್ಮಗಳು ಬಂದು ನನಗೆ ವಿಶ್ ಮಾಡಿದ್ಲು. ಅದು ಯಾರು ಅಂತಂದರೆ ನನ್ನ ಹೆಂಡತಿ ವಿಜಯ ಮಹೇಶ್. ಈ ಹಾಡು ನಮ್ಮಿಬ್ಬರನ್ನ ಜೊತೆಗೂಡಿಸಿದಂಥದ್ದು. ನಮ್ಮದು ನಮ್ಮ ಪ್ರೇಮಾಂಕುರ ಆಗಿದ್ದು ಈ ಹಾಡಿಂದ. ಜಾನಕಮ್ಮ ಅವರ ಹಾಡಿಂದ ನನಗೆ ಪ್ರೇಮಾಂಕುರ ಆಗಿದ್ದು. ಹಾಗಾಗಿ ಈ ಹಾಡು ತುಂಬ ಇಷ್ಟ. ಅದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಎಸ್ ಜಾನಕಿನೂ ಹಾಡಿದ್ದಾರೆ ಆ ಫಿಲಮಲ್ಲಿ. ಸೊ ಆ ಮೆಲೋಡಿಯಿಂದ ನನಗೆ ನನ್ನ ಇವತ್ತಿನ ಸ್ಥಿತಿಗೆ, ನಾನು MLA ಆದೆ, ಮಂತ್ರಿ ಆದೆ, ಅಂಬೇಡ್ಕರ್ವಾದಿಯಾಗಿ ಇಲ್ಲೆಲ್ಲ ಚಳವಳಿಯನ್ನು ಕಟ್ಟಿದೆ ಅಂತಂದರೆ ಅದಕ್ಕೆ ಪ್ರೇರಕ ಶಕ್ತಿ ನನ್ನ ವೈಫು. ಸಿಗಲಿಕ್ಕೆ ಜಾನಕಮ್ಮ ಕಾರಣ. ಮತ್ತು ಈಗ ನನ್ನ ವೈಫು ನನ್ನ ಜೊತೆಗಿಲ್ಲ, ತೀರ್ಕೊಂಡಿದ್ದಾಳೆ. ಸೊ ಹಾಗಾಗಿ ಅದು ಜ್ಞಾಪಕ ಬಂದ್ಬಿಡ್ತು. ಹಂಗಾಗಿ ಅವ್ರ ಪಾರ್ಥಿವ ಶರೀರವನ್ನು ನೋಡಲೇಬೇಕು ಅಂತ ಇವತ್ತು ನಾನು ಬಂದಿದ್ದು. ಮೂಲತಃ ನೀವು ಕೊಳ್ಳೇಗಾಲದವರು. ಎಸ್ ಜಾನಕಮ್ಮ ಅವ್ರನ್ನ ಆ ಭಾಗದ ಜನ ಮಹದೇಶ್ವರ ಗೀತೆಗಳ ಮೂಲಕ ಪರಿಚಯ ಮಾಡ್ಕೊಳ್ತಾರೆ. SPB ಇರ್ಬೋದು, ಜಾನಕಮ್ಮ ಇರ್ಬೋದು, ಇವರು ಜಾನಪದ ಗೀತೆಗಳನ್ನ ಹಾಡುವ ಶೈಲಿ ಭಾಳ ಇಷ್ಟ ಆ ಭಾಗದ. ಅದು ಎಸ್ ಜಾನಕಿಯವರ ಟ್ಯಾಲೆಂಟ್ ಏನು ಅಂದ್ರೆ, ಅವ್ರ ವಾಯ್ಸ್ದು ಟ್ಯಾಲೆಂಟ್ ಏನು ಅಂತಂದರೆ, ಸಣ್ಣ ಮಕ್ಕಳ ಹಾಡನ್ನು ಸಣ್ಣ ಮಕ್ಕಳ ಧ್ವನಿಯಲ್ಲಿ ಆಡ್ತಿದ್ರು, ದೇವರ ಹಾಡನ್ನು ದೇವರ ಧ್ವನಿಯಲ್ಲಿ ಆಡ್ತಿದ್ರು, ಈ ಪ್ರೇಮಗೀತೆಯನ್ನು ಪ್ರೇಮದ ಧ್ವನಿಯಲ್ಲಿ ಆಡ್ತಿದ್ರು. ಹಾಗೆ ಎಸ್ ಜಾನಕಿಯವ್ರದ್ದು ವಿಶೇಷ. ಸೊ ಅವ್ರನ್ನ ನೀವು ಒಂದು ಪರ್ಟಿಕ್ಯುಲರ್ ಟ್ಯೂನ್ಗೆ ಕಟ್ಟಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲರ ಧ್ವನಿಯನ್ನು ಅವರೇ ಹಾಡ್ತಾ ಇದ್ದಾರೇನೋ ಅನ್ನೋ ಮಟ್ಟಕ್ಕೆ ಹಾಡ್ತಾ ಇದ್ದಂಥ ಚೇತನ ಅದು. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಈಗ ಮಾಹಿತಿ ಇದೆ, 20 ಸ್ವರಗಳಲ್ಲಿ 20 ಭಾಷೆಗಳಲ್ಲಿ 48,000 ಗೀತೆಗಳನ್ನ ಹಾಡಿದ್ರು. ಏನು ಹುಡುಗಾಟನ ಅದು? ಆಮೇಲೆ ಹೆಂಗೆ ಮಲಯಾಳಮಲ್ಲಿ ಹಾಡ್ತಾರೆ ಅಂತಂದರೆ ಮಲಯಾಳಂ ಟ್ಯೂನೇ, ತಮಿಳಲ್ಲಿ ಆಡ್ತಾ ಇದ್ದಾರೆ ಅಂದರೆ ತಮಿಳ್ ಟ್ಯೂನೇ. ಅವರು ಬೇರೆ ಭಾಷೆಯವರು ಅಂತ ಗೊತ್ತಾಗ್ತಿರ್ಲಿಲ್ಲ. ಕನ್ನಡದಲ್ಲಿ ಆಡ್ತಾ ಇದ್ದಾರೆ ಅಂತಂದರೆ ಅವರು ಬೇರೆ ಭಾಷೆಯವರು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗೆ ಆಯಾ ಪ್ರದೇಶದ ಭಾಷೆ ಇದೆಯಲ್ಲ, ಆ ಭಾಷೆಗೆ ಪೂರಕವಾಗಿ ಈ ಬೇರೆ ಯಾರು ಯಾವ ಕಾರಣಕ್ಕೂ ಇವರು ನಮ್ಮ ಭಾಷೆಯವರಲ್ಲ ಅಂತ ಅಂದ್ಕೋಬಾರ್ದು. ಅಷ್ಟರ ಮಟ್ಟಿಗೆ ಆಯಾ ಭಾಷೆಯಲ್ಲಿ ಆಡ್ತಕ್ಕಂಥ ಒಂದು ಟ್ಯಾಲೆಂಟು, ಪ್ರತಿಭೆ ಇದ್ದಂಥ ಚೇತನ ಎಸ್ ಜಾನಕಮ್ಮ ಅವರು. ಸೊ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಮ್ಮ ದೇಶದ ಸಂಗೀತ ಲೋಕಕ್ಕೆ, ಸಾಂಸ್ಕೃತಿಕ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ದೊಡ್ಡ ಲಾಸ್ ಆಗಿದೆ. ಇನ್ ಟರ್ಮ್ ನಾನು ಯೋಚನೆ ಮಾಡೋದಾದರೆ ಅವರು ಜೀವಂತವಾಗಿದ್ದಾರೆ, ಸದಾ ಕಾಲಕ್ಕೂ ಜೀವಂತವಾಗಿರ್ತಾರೆ. ಹೇಗೆ ಅಂತಂದರೆ ಅವರ ಹಾಡುಗಳ ಮೂಲಕ. ಮತ್ತು ಅವರು ಪ್ರತಿಯೊಬ್ಬ ಎಸ್ ಜಾನಕಮ್ಮ ಅವ್ರು ಮಾಡ್ತಕ್ಕಂಥ ಹಾಡನ್ನು ಕೇಳ್ತಕ್ಕಂಥವ್ರು ಎಲ್ಲರ ಜೊತೆಗೂ ಜೀವಂತವಾಗಿರ್ತಾರೆ ಅವರು. ಹಾಗಾಗಿ
ನಾವು ಸಾಂಕೇತಿಕವಾಗಿ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ. ಆಮೇಲೆ ನನಗನ್ಸುತ್ತೆ ಭಾಳ ಶಾಂತಿಯುತವಾಗಿ ಹೋಗಿದ್ದಾರೆ. ಕರೆಕ್ಟ್. ನರಳಾಟ ಇಲ್ಲ, ಇಲ್ಲ, ಒದ್ದಾಟ ಇಲ್ಲ, ಹೋರಾಟ ಇಲ್ಲ, ಹೌದು, ಗೌರವಯುತವಾಗಿ ಶಾಂತಿಯುತವಾಗಿ ಪ್ರಕೃತಿನಲ್ಲಿ ಲೀನ ಆಗೋಗಿದ್ದಾರೆ. ತಾವು ಕೂಡ ಸಿಂಗರ್, ಪೊಲಿಟಿಷಿಯನ್ ಏನಕ್ಕಿಂತ ಹೆಚ್ಚಾಗಿ ಒಬ್ಬರು ಕೂಡ ಸಿಂಗರ್ ಆಗಿ ನೀವು ಹೊರಹೊಮ್ಮಿದ್ರಿ. ಎಲ್ಲಿವರೆಗೂ ಹೊರ ಹಾಡುಗಳನ್ನ ನಿಮಗೆ ತಾಳ ಆಗ್ತವೆ ಅಂತೇಳಿ? ಪ್ರತಿದಿನ ಕಾರಲ್ಲಿ ಹೋಗುವಾಗ ನಾನು ಕೇಳಿಸ್ಕೊತೀನಿ. ಅದು ತಮಿಳ್ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು. ಎಸ್ ಜಾನಕಿ ಅವರ ಹಾಡು ಯೂಟ್ಯೂಬಲ್ಲಿ ಸಿಗುತ್ತಲ್ಲ, ಕೇಳಿಸ್ಕೊಂಡೇ ಹೋಗ್ತೀವಿ. ನಾವು ಎಷ್ಟೊತ್ತು ಕೇಳಿಸ್ಕೊಂಡು ಹೋಗ್ತೀವಿ ಅಷ್ಟೊತ್ತು ನಮ್ಮ ಜೊತೆಗೆ ಜಾನಕಿಯವರು ಇರ್ತಾರೆ. ನೋವಾದಾಗಲೂ ಅವ್ರ ಹಾಡು ಕೇಳ್ತೀರಿ, ಸಂತೋಷವಾದಾಗಲೂ ಅವ್ರ ಹಾಡು ಕೇಳಿ. ಖಂಡಿತ. ಈ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಹಾಡನ್ನು ಖುಷಿಯಾಗಿರುವಾಗಲೂ ಕೇಳ್ತೀನಿ. ಅದೇ ಹಾಡನ್ನು ಪ್ಯಾಥೋದಲ್ಲಿ ಆಡಿದ್ದಾರೆ ಇವರು. ಸೊ ಅದನ್ನು ಕೇಳಿಸ್ಕೊತೀನಿ. ಹಾಗಾಗಿ ಸದಾ ನಮ್ಮ ಜೊತೆಗಿರ್ತಾರೆ. ಮೈಸೂರಿನಲ್ಲಿ ಅವ್ರ ಸ್ಮಾರಕ ಆಗಬೇಕು ಅಂತ ಹೇಳ್ತೀರಾ ಸರ್ ತಾವು? ಖಂಡಿತ. ಅದು ಹೇಳಬೇಕಾಗಿಲ್ಲ, ಸರ್ಕಾರದ ಜವಾಬ್ದಾರಿ, ಅದನ್ನು ಮಾಡಬೇಕು. ಇವ್ರಿಗೆ ಎಸ್ ಜಾನಕಮ್ಮ ಅವ್ರಿಗೆ ನೀವು ಸ್ಮಾರಕ ಮಾಡಲಿಲ್ಲ ಅಂದರೆ ಇನ್ಯಾರಿಗೆ ಮಾಡ್ತೀರಿ? ದಯವಿಟ್ಟು ಮಾಡಿ. ಯಾಕೆ ಅಂತಂದರೆ ರಾಜಕೀಯ ಥರ ವ್ಯಕ್ತಿಯವರು. ಎಲ್ಲ ಪಕ್ಷಗಳು ಸಪೋರ್ಟ್ ಮಾಡ್ತೀವಿ. ಸರ್ಕಾರ ಅವರ ಸ್ಮಾರಕವನ್ನು ಮಾಡಲಿಕ್ಕೆ ಮುಂದಾಗಿ. ಥ್ಯಾಂಕ್ ಯು. ಇವಿಷ್ಟು ಎನ್ ಮಹೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದನ್ ಕುಮಾರ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.